ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫಾರೆಸ್ಟರ್ ಮತ್ತು ಫಾರೆಸ್ಟ್ ಗಾರ್ಡ್ ನೇಮಕಾತಿಗೆ ಅಧಿಸೂಚನೆಯನ್ನು ಏನು ಹೊರಡಿಸಿದ್ದಾರೆ, ಟೋಟಲ್ ಆಗಿ 157 ಹುದ್ದೆಗಳಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಕರೆದಿದ್ದಾರೆ. ಇದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಯಾರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಅರಣ್ಯ ಇಲಾಖೆ BTC ಅಡಿಯಲ್ಲಿ ಟೋಟಲ್ ಆಗಿ 157 ಹುದ್ದೆಗಳಿಗೆ BTC ಫಾರೆಸ್ಟರ್ 1 ಮತ್ತು ಫಾರೆಸ್ಟ್ ಗಾರ್ಡ್ ನೇಮಕಾತಿಗೆ 2026ನೇ ನೇಮಕಾತಿ ಅಡಿಯಲ್ಲಿ ಆನ್ಲೈನಲ್ಲಿ ಅರ್ಜಿಯನ್ನು ಕರೆದಿರುವಂಥದ್ದು. ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮುಂದಿನ ತಿಂಗಳು ಅಂದರೆ ಮಾರ್ಚ್ 15, 2026 ಮೊದಲು ನೀವು ಅಫಿಷಿಯಲ್ ವೆಬ್ಸೈಟ್ ಅಂದರೆ centralselectionboard.com ವಿಸಿಟ್ ಮಾಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಇದರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ಅಪ್ಲಿಕೇಶನ್ ಲಿಂಕ್ ಎಲ್ಲನೂ ನಾನು ಕೊಟ್ಟಿರ್ತೀನಿ. ಮೊದಲನೇದಾಗಿ ಪೋಸ್ಟ್ನ ಹೆಸರು ಮತ್ತು ಹುದ್ದೆಗಳ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸೊ ಇಲ್ಲಿ ಪೋಸ್ಟ್ ಹೆಸರು ಬಂದ್ಬಿಟ್ಟು ಅರಣ್ಯಾಧಿಕಾರಿ ಮತ್ತು ಅರಣ್ಯ ರಕ್ಷಕ, ಈ 2 ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಕರೆದಿರುವಂಥದ್ದು. ಟೋಟಲ್ ಆಗಿ 157 ಹುದ್ದೆಗಳು ಖಾಲಿ ಇವೆ. ಹಾಗೂ ಸಂಸ್ಥೆ ಬಂದ್ಬಿಟ್ಟು CBC ಅಂದರೆ ಕೇಂದ್ರ ಆಯ್ಕೆ ಮಂಡಳಿ, BTC ಅಡಿಯಲ್ಲಿ ಬರುತ್ತೆ ಇದು. ಮತ್ತು ಅರ್ಹತೆ ಬಂದ್ಬಿಟ್ಟು 10+2 ಅಂದರೆ 10+2 ಕಂಪ್ಲೀಟ್ ಮಾಡಿರಬೇಕು, ಅಥವಾ ಡಿಗ್ರಿ ಅಂದರೆ ಪದವಿಯನ್ನು ಯಾವುದೇ ವಿಶ್ವವಿದ್ಯಾಲಯ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೀವು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇನ್ನು ಅನ್ವಯಿಸುವ ಮೋಡ್ ಬಂದ್ಬಿಟ್ಟು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು. ಅರ್ಜಿ ಶುಲ್ಕ ಬಂದ್ಬಿಟ್ಟು ನಿಮಗೆ ನಾನು ಎಷ್ಟೆಷ್ಟು ಅಂತ ನಿಮಗೆ ಈ ವಿಡಿಯೋ ಮುಂದೆ ತಿಳಿಸಿಕೊಡ್ತೀನಿ. 100ಇಂದ 150 ತನಕ ಇರುತ್ತೆ. ಇದರಲ್ಲಿ ಕ್ಯಾಟಗರೈಸ್ ವೈಸ್ ನಾನು ಕರೆಕ್ಟಾಗಿ ನಿಮಗೆ ಇದೇ ವಿಡಿಯೋದಲ್ಲಿ ಕೊನೆ ತನಕ ನೋಡಿ ತಿಳಿಸಿಕೊಡ್ತೀನಿ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಫೆಬ್ರವರಿ 23, 2026 ಅರ್ಜಿ ಸಲ್ಲಿಸಿಕೆ ಪ್ರಾರಂಭ ಸ್ಟಾರ್ಟ್ ಆಗಿದ್ದು, ಕೊನೆಯ ದಿನಾಂಕ 15 ಮಾರ್ಚ್ 2026. ಸೊ ಇದರ ಒಳಗಡೆ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ನೀವು ಸಲ್ಲಿಸುವಂಥದ್ದು. ಇನ್ನು BTCಯ ನೇಮಕಾತಿ ಬಗ್ಗೆ ನೋಡೋದಾದರೆ, ಬೋಡೋಲ್ಯಾಂಡ್ ಟೆರಿಟೋರಿಯಲ್ ಕೌನ್ಸಿಲ್ ಅಂದರೆ BTCಯ ಕೇಂದ್ರೀಯ ಆಯ್ಕೆ ಮಂಡಳಿ ಅಂದರೆ CSP ಅರಣ್ಯ ಇಲಾಖೆ, ಇದರ BTC ಅಡಿಯಲ್ಲಿ ಫಾರೆಸ್ಟರ್ 1 ಮತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ನೇಮಕಾತಿಯ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈ ನೇಮಕಾತಿ ಅಭಿಯಾನದ ಮೂಲಕ ಟೋಟಲ್ ಆಗಿ 157 ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ. ಈ BTC ಪ್ರದೇಶ ನಿವಾಸಿಗಳಾಗಿರುವ ಮತ್ತು ಅಸ್ಸಾಂನ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡಿರುವ ಅರ್ಹ ಅಭ್ಯರ್ಥಿಗಳು ಫೆಬ್ರವರಿ 23, 2026 ಅಧಿಕೃತ CSP ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದಾಗಲೇ ಹೇಳ್ದಂಗೆ 15 ಮಾರ್ಚ್ 2026 ಮಧ್ಯರಾತ್ರಿ 12 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು. ಇನ್ನು ನೇಮಕಾತಿಯ ವಿವರ ಹಾಗೂ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೋಡೋದಾದರೆ, ನಾನು ಅದಾಗಲೇ ಹೇಳಿದ್ದೀನಿ, ಹುದ್ದೆ ಹೆಸರಾಗಿರ್ಬೋದು, ಸಂಸ್ಥೆ ಹೆಸರು ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ಇನ್ನು ಪೋಸ್ಟ್ ವೈಸ್ ಹುದ್ದೆಗಳ ಡೀಟೇಲ್ಸ್ ನೋಡೋದಾದರೆ, ಫಾರೆಸ್ಟರ್ 1 ಈ ಹುದ್ದೆಗಳು ಟೋಟಲ್ ಆಗಿ 47 ಹುದ್ದೆಗಳು ಖಾಲಿ ಇವೆ. ಇದಕ್ಕೆ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಸೊ ಅರಣ್ಯ ರಕ್ಷಕ ಹುದ್ದೆಗಳು ಟೋಟಲ್ ಆಗಿ 110 ಹುದ್ದೆಗಳು ಖಾಲಿ ಇವೆ. ಇದಕ್ಕೆ 10+2 ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. 10+2 ಉತ್ತೀರ್ಣ ಆಗಿರಬೇಕಾಗುತ್ತೆ. ಸೊ ಫಾರೆಸ್ಟರ್ 1ಗೆ ಪದವಿ ಕಂಪ್ಲೀಟ್ ಮಾಡಬೇಕು. 47 ಹುದ್ದೆಗಳು ಖಾಲಿ ಇದೆ. ಅರಣ್ಯ ರಕ್ಷಕ 110 ಹುದ್ದೆಗಳು ಖಾಲಿ ಇದೆ. ಟೋಟಲ್ ಆಗಿ 157 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಈ ಹುದ್ದೆಗಳಿಗೆ ವೇತನದ ಶ್ರೇಣಿ ಬಗ್ಗೆ ನೋಡೋದಾದರೆ, ಸೊ ಫಾರೆಸ್ಟರ್ 1 ಹುದ್ದೆಗೆ PB 2 ಅಡಿಯಲ್ಲಿ 14,000ದಿಂದ 49,000ವರೆಗೆ ಪೇ ಬ್ಯಾಂಡ್ ಇರುತ್ತದೆ. ಮತ್ತು ಅರಣ್ಯ ರಕ್ಷಕ ಹುದ್ದೆಗೆ PB2 14,000ದಿಂದ 49,000 ಒಳಗಡೆ ಇರುತ್ತದೆ. ಹಾಗೂ ಗ್ರೇಡ್ ಪೇ ಬಂದ್ಬಿಟ್ಟು ನಿಮಗೆ ಫಾರೆಸ್ಟರ್ 1 ಹುದ್ದೆಗೆ 6,200 ರೂಪೀಸ್ ಇರುತ್ತೆ. ಅರಣ್ಯ ರಕ್ಷಕ ಹುದ್ದೆಗೆ ಗ್ರೇಡ್ ಪೇ ನಿಮಗೆ ಬಂದ್ಬಿಟ್ಟು 5,600 ತನಕ ಇರುತ್ತದೆ. ಇನ್ನು ಅರ್ಹತೆಯ ಮಾನದಂಡ ಬಗ್ಗೆ ನೋಡೋದಾದರೆ, ಫಾರೆಸ್ಟರ್ 1 ಹುದ್ದೆಗೆ ಅಭ್ಯರ್ಥಿಗಳು ನಾನು ಇದಾಗಲೇ ಹೇಳ್ದಂಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇನ್ನು ಅರಣ್ಯ ರಕ್ಷಕ ಹುದ್ದೆಗೆ ಅಭ್ಯರ್ಥಿಗಳು 10+2 ಕಂಪ್ಲೀಟ್ ಮಾಡಿರಬೇಕಾಗತ್ತೆ.
ಇನ್ನು ವಯೋಮಿತಿ ಬಗ್ಗೆ ನೋಡೋದಾದರೆ ಅಭ್ಯರ್ಥಿಗಳು ಜನವರಿ 1, 2026ರಂದೇ 18ರಿಂದ 40 ವಯಸ್ಸಿನ ಒಳಗಡೆ ಇರಬೇಕಾಗುತ್ತೆ. ಸರ್ಕಾರಿ ನಿಯಮಗಳ ಪ್ರಕಾರ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಹಾಗೂ OBC MOBC ಅಭ್ಯರ್ಥಿಗಳಿಗೆ 3 ವರ್ಷಗಳು ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ಇದಿಷ್ಟು ಬಂದ್ಬಿಟ್ಟು ವಯೋಮಿತಿಯ ಡೀಟೇಲ್ಸು. 18ರಿಂದ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಇನ್ನು ವಾಸಸ್ಥಳ ಬಂದ್ಬಿಟ್ಟು BTC ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. BTCಯ ಉದಲ್ಗುರಿಯ ಜಿಲ್ಲೆಯ ಬಿಸ್ವನಾಥ್ ಮತ್ತು ಸೋನಿತ್ಪುರ ಜಿಲ್ಲೆಗಳಲ್ಲಿ ಹೊಸದಾಗಿ ಸೇರ್ಪಡೆಯಾದ 60 ಗ್ರಾಮಗಳ ಅಭ್ಯರ್ಥಿಗಳು ಸಹ ಅರ್ಹರಾಗಿರುತ್ತಾರೆ. ಇನ್ನು ಈ ಹುದ್ದೆಗಳ ದೈಹಿಕ ಅರ್ಹತೆಗಳ ಬಗ್ಗೆ ನೋಡೋದಾದ್ರೆ ದೈಹಿಕ ಅರ್ಹತೆಗಳನ್ನು ಮೆನ್ಷನ್ ಮಾಡಿದ್ದಾರೆ. ಎತ್ತರ ಗಂಡು ಮಕ್ಕಳಿಗೆ ಸಾಮಾನ್ಯ 163 ಸೆಂಟಿಮೀಟರ್ ಹಾಗೂ ಹೆಣ್ಣು ಮಕ್ಕಳಿಗೆ 153 ಸೆಂಟಿಮೀಟರ್ ಇರಬೇಕಾಗತ್ತೆ. ಎತ್ತರ STP ಅಂದರೆ 153 ಗಂಡು ಮಕ್ಕಳಿಗೆ 145 ಹೆಣ್ಣು ಮಕ್ಕಳಿಗೆ ಇರುತ್ತೆ. ಎದೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ 79 ಸೆಂಟಿಮೀಟರ್ ಇರುತ್ತೆ ಹಾಗೂ ಹೆಣ್ಮಕ್ಳಿಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಎದೆ ವಿಸ್ತರಿಸಲಾಗಿದೆ 84 ಸೆಂಟಿಮೀಟರ್ ಗಂಡು ಮಕ್ಕಳಿಗೆ ಹಾಗೂ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಮೆನ್ಷನ್ ಮಾಡಿಲ್ಲ. ಹಾಗೂ ನೋಟಲ್ಲೂ ಮೆನ್ಷನ್ ಮಾಡಿದರೆ ಅಭ್ಯರ್ಥಿಗಳು ಕಣ್ಣುಗಳನ್ನು ಕುಗ್ಗಿಸಬಾರದು ಹಾಗೂ ಹೆಚ್ಚಿನ ಬನ್ನ ದೃಷ್ಟಿ ಹೊಂದಿರಬೇಕು. ದೂರದೃಷ್ಟಿ ಒಂದು ಕಣ್ಣಿಗೆ ಕನಿಷ್ಠ 6/6 ಆಗಿರಬೇಕಾಗತ್ತೆ ಮತ್ತು ಇನ್ನೊಂದು ಕಣ್ಣಿಗೆ 6/9ಕ್ಕಿಂತ ಕಡಿಮೆ ಇರಬಾರ್ದು. ಸೊ ತಿದ್ದುಪಡಿ ಇಲ್ಲದೆ ಸಮೀಪ ದೃಷ್ಟಿ ಇರಬೇಕಾಗತ್ತೆ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ OBC MOBC ಸಾಮಾನ್ಯರಿಗೆ 150 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ. SC/ST ಅವರಿಗೆ 100 ರೂಪೀಸ್ ಅರ್ಜಿ ಶುಲ್ಕ ಇರುತ್ತದೆ. ಇದನ್ನ ಆನ್ಲೈನ್ ಮೂಲಕ ನೀವು ಪಾವತಿ ಮಾಡಬೇಕಾಗತ್ತೆ. ಅಂದರೆ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವುದೇ ಮೋಡ್ ಆಫ್ ಪೇಮೆಂಟ್ನ ಯೂಸ್ ಮಾಡಿಬಿಟ್ಟು ನೀವು ಪೇಮೆಂಟ್ ಮಾಡ್ಬೋದು. ಇನ್ನು ಆಯ್ಕೆಯ ಪ್ರಕ್ರಿಯೆ ನೋಡೋದಾದ್ರೆ ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಮೌಖಿಕ ಪರೀಕ್ಷೆ ಇರುತ್ತದೆ. ದೈಹಿಕ ಪರೀಕ್ಷೆಯಲ್ಲಿ ಪುರುಷರಿಗೆ 26 ಕಿಲೋಮೀಟರ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 16 ಕಿಲೋಮೀಟರ್ ನಡಿಗೆ ಪರೀಕ್ಷೆಯನ್ನು 4 ಗಂಟೆಗಳಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ವೈದ್ಯಕೀಯ ಪರೀಕ್ಷೆ ಕೂಡ ನಡೆಯುತ್ತದೆ. ಇನ್ನು ಲಿಖಿತ ಪರೀಕ್ಷೆಯಲ್ಲಿ 100 ಅಂಕಗಳನ್ನು ಹೊಂದಿರುವ 3 ಗಂಟೆಗಳ MCQ ಕೈಂಡ್ ಆಫ್ ಕ್ವಶನ್ಸ್ ಇರುತ್ತೆ. ಯಾವುದೇ ಮೈನಸ್ ಮಾರ್ಕ್ಸ್ ಇರಲ್ಲ. ಇನ್ನು ಮೌಖಿಕ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು 20 ಅಂಕಗಳ ಮೌಖಿಕ ಪರೀಕ್ಷೆಗೆ ಹಾಜರಾಗುತ್ತಾರೆ. ಇದು 3 ಸ್ಟೆಪ್ ಇರುತ್ತೆ ಆಯ್ಕೆಯಲ್ಲಿ. ಇನ್ನು ಪರೀಕ್ಷೆಯ ಪಠ್ಯಕ್ರಮನ ನೋಡೋದಾದ್ರೆ ಫಾರೆಸ್ಟರ್ 1 ಹುದ್ದೆಗೆ ವಿಷಯ ಬಂದ್ಬಿಟ್ಟು ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ ಹಾಗೂ BTC ಪ್ರದೇಶ ಮತ್ತು ಅಸ್ಸಾಂ ಮೇಲೆ ಒಂದು ವಿಶೇಷವಾದ ಒತ್ತನ್ನು ಕೊಡಲಾಗುತ್ತೆ. ಹಾಗೂ ಲಾಜಿಸ್ಟಿಕಲಿ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಮತ್ತು ಅಂಕಗಣಿತ. ಸೊ ಇದಿರುತ್ತೆ. ಹೈಯರ್ ಆ್ಯಂಡ್ ಸೆಕೆಂಡರಿ ಇರುತ್ತೆ ಪ್ರಮಾಣಿತ. ಹಾಗೂ ಅರಣ್ಯ ರಕ್ಷಕ ಇದರಲ್ಲಿ ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ ಅಂದರೆ BTC ಪ್ರದೇಶ ಮತ್ತು ಅಸ್ಸಾಂ ಮೇಲೆ ಇರುತ್ತೆ. ಮತ್ತು ಲಾಜಿಸ್ಟಿಕ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಅಂಕಗಣಿತ ಇರುತ್ತೆ. ಇದು SSLC ಪ್ರಮಾಣಿತ ಆಗಿರುತ್ತೆ. ಇನ್ನು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಅದು centralselectionboard.comನಲ್ಲಿ CSB BTC ಅಧಿಕೃತ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಅಲ್ಲಿ ಫಾರೆಸ್ಟರ್ 1 ಫಾರೆಸ್ಟ್ ಗಾರ್ಡ್ ನೇಮಕಾತಿ ಅರ್ಜಿ ಲಿಂಕನ್ನು ಹುಡುಕಿ ಕ್ಲಿಕ್ ಮಾಡಬೇಕಾಗತ್ತೆ. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ನೀವು ಚೆಕ್ ಮಾಡ್ಬೋದು. ಹಾಗೂ ಅಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆ, ಇಮೇಲ್ ID ಬಳಸಿ ನೋಂದಣಿ OTP ಯೊಂದಿಗೆ ನೋಂದಣಿಯನ್ನು ಮಾಡಬೇಕಾಗತ್ತೆ. ನಂತರ ನಿಮ್ಮ ವೈಯಕ್ತಿಕ ವಿವರ ಆಗಿರ್ಬೋದು, ಶೈಕ್ಷಣಿಕ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಏನೆಲ್ಲ ಮಾಹಿತಿಯನ್ನು ಕೇಳಿದ್ದಾರೆ ಅದನ್ನ ಭರ್ತಿ ಮಾಡಬೇಕಾಗತ್ತೆ. ನಿಮ್ಮ ಫೋಟೋ ಕೇಳಿದರೆ ಅದನ್ನು ಫೋಟೋನ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಶೈಕ್ಷಣಿಕ ದಾಖಲಾಗಿರ್ಬೋದು, ಪ್ರಮಾಣ ಪತ್ರ ಅಥವಾ ಗುರುತಿನ ಚೀಟಿ ಏನಾದರೂ ಕೇಳಿದರೆ ಡಾಕ್ಯುಮೆಂಟ್ಸು ಅದನ್ನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಒಂದು ಕಾಪಿಯನ್ನು ನೀವು ತೊಗೊಂಡಿರಿ ನಿಮ್ಮ ರೆಫರೆನ್ಸ್ಗೋಸ್ಕರ. ಸಬ್ಮಿಟ್ ಮಾಡಿದ ಮೇಲೆ ಒಂದು ಪ್ರಿಂಟೌಟ್ನ ತೊಗೊಂಡಿರಿ. ಸೊ ಇದಿಷ್ಟು ಬಂದ್ಬಿಟ್ಟು ಡೀಟೇಲ್ಸು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಮಾರ್ಚ್ 2026. ಅಧಿಸೂಚನೆಯ ದಿನಾಂಕ 20 ಫೆಬ್ರವರಿ 2026. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 23 ಫೆಬ್ರವರಿ 2026.
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಮಾರ್ಚ್ 12ರ ಮಧ್ಯರಾತ್ರಿ 12ರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸುವಂಥದ್ದು. ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆದು ಯಾವುದೇ ಡೇಟ್ ಮೆನ್ಷನ್ ಆಗಿಲ್ಲ, ಬಟ್ ಒಂದ್ಸಲ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಿಮಗೆ ನೋಟಿಫೈ ಮಾಡ್ತಾರೆ. ಸೊ ಎಲ್ಲ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಇದಿಷ್ಟು ಮಾಹಿತಿ. ಐ ಹೋಪ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.